ಹೆಣ್ಣು ಮಕ್ಕಳು ಶುಕ್ರವಾರ ಮಂಗಳವಾರ ಅಳೋದಾಗಲಿ ನೋವು ಕೊಡೋದಾಗಲಿ ಇರಬಾರ್ದು. ಬುಧವಾರ ದಿವಸ ಯಾರಿಗೂ ನೀವು ಸಾಲವನ್ನು ಕೊಡಬಾರ್ದು, ಸಾಲವನ್ನು ತೆಗೆದುಕೊಳ್ಬಾರ್ದು. ದಾಲ್ಚಿನ್ನಿ ಚಕ್ಕೆಯ ಪುಡಿ ಮಾಡಿಕೊಂಡು ಆ ಪುಡಿಯಿಂದ ಬಾಗಿಲನ್ನು ಹೊರಸುವಂಥದ್ದು. ಹಾಗೇನೆ ಆ ದಾಲ್ಚಿನ್ನಿ ಪೌಡ್ರಿಂದ ಪ್ರತಿನಿತ್ಯವೂ ಕೂಡ ಓಂ ಶ್ರೀಂ ಹರೀಂ ಮತ್ತೆ ಶ್ರೀಂ, ಮತ್ತೊಮ್ಮೆ ಹೇಳ್ತೀನಿ, ಓಂ ಶ್ರೀಂ ಹರೀಂ ಶ್ರೀಂ ಮಹಾಲಕ್ಷ್ಮೇ ನಮಃ. ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಸೊ ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂದರೆ ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರೂಜಿಯವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಯಾವುದೇ ಒಂದು ಸಮಸ್ಯೆ ಇದ್ರೂ ಕೂಡ ಸರಳವಾಗಿರುವಂಥ ರೆಮಿಡೀಸ್ ಕೊಡ್ತೀರಾ, ಸೊಲ್ಯೂಷನ್ಸು, ಪರಿಹಾರಗಳು ಏನು ಮಾಡ್ಕೊಳ್ಬೇಕು, ಹಣಕಾಸು ಹೆಚ್ಚು ಖರ್ಚು ಮಾಡ್ಕೊಳ್ಳದೆ ಹೇಗೆ ಮಾಡಬೇಕು, ಈ ಥರದೇ ನಿಮಗೆ ಕೊಡುವಂಥ ರೆಮಿಡೀಸ್ ಆಗಿರುತ್ತೆ. ಇವತ್ತಿನ ವಿಚಾರ ಇಷ್ಟೇ, ತುಂಬ ಸಿಂಪಲ್, ತುಂಬ ಶಾರ್ಟ್ ಆಗಿದೆ. ನಾನು ಕೇಳ್ತಾ ಇರೋವಂಥದ್ದು, ಮನೇಲಿರುವಂಥ ವಸ್ತುಗಳನ್ನ ಬಳಸ್ಕೊಂಡು ನಾವು ಯಾವ ರೀತಿ ಮನಿನ ಅಟ್ರಾಕ್ಟ್ ಮಾಡ್ಕೊಳ್ಬೋದು ಅಂತ. ಯಾಕಂದರೆ ಸ್ವಲ್ಪ ಮನಿ ಟಾಪಿಕ್ ಅಂತಂದರೆ ಎಲ್ರಿಗೂ ಬೇಕಾಗಿರುವಂಥ ವಿಚಾರ ಆಗಿರೋದ್ರಿಂದ ಜಾಸ್ತಿ ಇಷ್ಟ ಆ ಉದ್ದೇಶವಾಗಿ ಕೇಳ್ತಾ ಇದ್ದೀನಿ ಗುರುಗಳೇ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಮನೆ ಮೊದಲು ಒಂದು ಮೆಸೇಜ್ ಇದೆ, ಮನೆಯ ಮಂತ್ರಾಲಯ ಅಂತ. ತುಂಬ ಶುಚಿತ್ವದ ಒಳಗಡೆ ಶುಚಿತ್ವ ಒಂದನೇದು, ಚೆನ್ನಾಗಿ ಕಾಪಾಡ್ಕೊಳ್ಬೇಕು. ಎರಡನೇದು, ಹೆಣ್ಣು ಮಕ್ಕಳು ಶುಕ್ರವಾರ ಮಂಗಳವಾರ ಅಳೋದಾಗಲಿ ನೋವು ಕೊಡೋದಾಗಲಿ ಇರಬಾರ್ದು. ಮೂರನೇದು, ಬುಧವಾರ ದಿವಸ ಯಾರಿಗೂ ನೀವು ಸಾಲವನ್ನು ಕೊಡಬಾರ್ದು, ಸಾಲವನ್ನು ತೆಗೆದುಕೊಳ್ಬಾರ್ದು. ಮಂಗಳವಾರ ನೀವು ಸಾಲವನ್ನು ಬೇಕಾದರೆ ಕೊಡ್ಬೋದು, ಅಭ್ಯಂತರ ಇಲ್ಲ, ತೀರಿಸ್ಬೋದು. ಗುರುವಾರ ದಿವಸ ನೀವು ಪ್ರಾರ್ಥನೆ ಮಾಡದೆ ಊಟ ಮಾಡಬಾರ್ದು. ಬೇರೆ ದಿವಸ ಎಕ್ಸ್ಕ್ಯೂಸ್ ಇದೆ ನಿಮಗೆ. ಯಾಕಂದರೆ ಮನುಷ್ಯನಿಗೆ ಧನವನ್ನು ಅಟ್ರಾಕ್ಟ್ ಮಾಡಲಿಕ್ಕೆ ಕೇಳಿರೋ ಈ ಪ್ರಶ್ನೆಗೆ ಧನಕಾರಕ ಗುರುವಿಗೆ ಒಂದು ಪ್ರಾರ್ಥನೆ ಸಲ್ಲಿಸದೆ ನಿಮ್ಮ ಊಟ ಸಲ್ಲದು. ಇನ್ನು ಶುಕ್ರವಾರ ಅರಿಶಿನ ಕೊಂಬು ಜೊತೆಗಿದ್ದು ನೀವು ಎಲ್ಲಾದರೂ ಪ್ರಯಾಣ ಮಾಡೋದು, 1 ಅಥವಾ 2 ಅರಿಶಿನ ಕೊಂಬು ಜೊತೆಗಿರಬೇಕು. ಸಾಧ್ಯವಾದರೆ ಪ್ರತಿ ಶುಕ್ರವಾರ ನಾನು ನೂತನ ವಸ್ತ್ರವನ್ನು ಧರಿಸ್ತೀನಿ ಅಂತಂದರೆ 1 ತಿಂಗಳು ಮಾತ್ರ ನೀವು ಪರೀಕ್ಷೆ ಮಾಡಿ ನೋಡಿ. ನೂತನ ವಸ್ತ್ರ, ಅದರಲ್ಲಿ ಸ್ವಲ್ಪ ಅರಿಶಿನವನ್ನು ಅಪ್ಲೈ ಮಾಡೋದಕ್ಕೆ ವಿತ್ ಅರಿಶಿನ ಕೊಂಬು ಇಟ್ಕೊಂಡು ಕೂಡ ಹೋಗುವಂಥದ್ದು. ಇನ್ನು ಶನಿವಾರ ಇಲ್ಲ, ಸ್ವಲ್ಪ ನಿಮಗೊಂದು ಟಾಸ್ಕ್ ಇದೆ. ಶನಿವಾರದಿಂದ ಶನಿವಾರದ ತನಕ ನೀವು ಮಾಡಿಕೊಳ್ಳಲೇಬೇಕಾಗಿರುವಂಥದ್ದು ದಾಲ್ಚಿನ್ನಿ ಚಕ್ಕೆಯ ಪುಡಿ ಮಾಡಿಕೊಂಡು ಆ ಪುಡಿಯಿಂದ ಬಾಗಿಲನ್ನು ಹೊರಸುವಂಥದ್ದು. ಹಾಗೆಯೇ ಆ ದಾಲ್ಚಿನ್ನಿ ಪೌಡ್ರಿಂದ ಒಂದಷ್ಟು ಉಪ್ಪು ಹಾಕಿ ಮನೆಯನ್ನು ಒರೆಸುವಂಥದ್ದು. ಹಾಗೆಯೇ ನಿಮ್ಮ ದಾಲ್ಚಿನ್ನಿ ಚಕ್ಕೆ ಒಂದಷ್ಟು ಕರ್ಪೂರದ ಬಿಲ್ಲೆಯನ್ನು ನಿಮ್ಮ ರೆಸ್ಟ್ ರೂಮಲ್ಲಿ, ಟಾಯ್ಲೆಟ್ ಹತ್ರ ಎಲ್ಲಾದರೂ ಒಂದು ಬೌಲಲ್ಲಿ ಹಾಕಿ, ಒಂದು ಗಾಜಿನ ಬೌಲಲ್ಲಿ ಹಾಕಿ ಇಡುವಂಥದ್ದು. ಇಷ್ಟನ್ನು ಮಾಡ್ಕೊಳ್ತೀನಿ ಅಂತಂದರೆ 21 ದಿನಗಳ ಕಾಲ ನೀವೇನಾದರೂ ಇದನ್ನು ಮಾಡ್ತೀನಿ ಅಂತಂದರೆ ಹಣವನ್ನು ಅಟ್ರಾಕ್ಷನ್ ಮಾಡುವಂಥದ್ದು. ಇಷ್ಟೇ ಅಲ್ಲ, ಆ ಹಣವನ್ನು ಅಟ್ರಾಕ್ಷನ್ ಮಾಡುವಂಥದ್ರಲ್ಲಿ ಪ್ರತಿನಿತ್ಯ ಯಾವುದಾದ್ರೂ ಒಂದು ಪುಸ್ತಕದಲ್ಲಿ ನೀವು ಬರೆದಿಡಬೇಕು. ನಾನು ಹೀಗೆ ಮಾಡಬೇಕು, ಹೀಗೆ ಮಾಡಬೇಕು, ಈಗ ಸಂಪಾದನೆ ಮಾಡಬೇಕು ಅಂದ್ಕೊಂಡಿದ್ದೀನಿ, ನಾನು ಇವತ್ತು ಈ ಕೆಲಸ ಮಾಡಬೇಕು ಅಂದ್ಕೊಂಡಿದ್ದೀನಿ, ಅದರಲ್ಲಿ ನಾನು ಸಕ್ಸಸ್ ಆಗಲೇಬೇಕು ಅಂತೇಳಿ ಬರೆದಿಡೋದು. ಒಂದೇ ಒಂದು ನವಿಲುಗರೆನೇ, ಜಾಸ್ತಿ ಇಲ್ಲ, ಒಂದು ನವಿಲುಗರೆ ಅದರಲ್ಲಿ ಇಡುವಂಥದ್ದು. ದಾಲ್ಚಿನ್ನಿ ಪುಡಿಯನ್ನು ಅದ್ರ ಮೇಲೆ ಹಾಕುವಂಥದ್ದು. ನೆಕ್ಸ್ಟ್ ನಾಳೆ ಕೂಡ ನೀವು ಬರೀಬೇಕು, 21 ದಿನ ಬರೀಬೇಕು ಇದನ್ನು. ನಾನು ಹೀಗೆ ಮಾಡಬೇಕು ಅಂದ್ಕೊಂಡಿದ್ದೀನಿ, ಹೀಗೆ ಮತ್ತೆ ಹೊಸ ತಾಟ್ ಬಂದರೆ ಅದನ್ನು ಕೂಡ ಬರೀಬೇಕು. ಜೊತೆಗೆ ಪ್ರತಿನಿತ್ಯವೂ ಕೂಡ ಓಂ ಶ್ರೀಂ ಹರೀಂ ಮತ್ತೆ ಶ್ರೀಂ, ಮತ್ತೊಮ್ಮೆ ಹೇಳ್ತೀನಿ, ಓಂ ಶ್ರೀಂ ಹರೀಂ ಶ್ರೀಂ ಮಹಾಲಕ್ಷ್ಮೇ ನಮಃ ಅನ್ನೋ ಮಂತ್ರವನ್ನು ನೀವು ಕೊನೆ ಪಕ್ಷ ಕಡಿಮೆ ಅಂದರೆ ಕೂಡ 16 ಸಲ ಹೇಳಲೇಬೇಕು. 16ಕ್ಕಿಂತ ಕೂಡ ಕಡಿಮೆ ಇಲ್ಲ. ಷೋಡಶ ಕರ್ಮಗಳನ್ನು ಏನು ಲೋಪದೋಷ ಇದೆ ಅದು ಹೋಗಬೇಕು ಅಂತಂದರೆ 16 ಸಲ ಸಾಧ್ಯವಾಗುತ್ತೆ ಗುರುಗಳ. ಆನಂದವಾಗಿ ಹೇಳ್ತೀವಿ ಅಂತಂದರೆ 108 ಸಲಕ್ಕಿಂತ ಕೂಡ ಹೆಚ್ಚಿಗೆ ಹೇಳ್ಕೊಳ್ತಾ ಬನ್ನಿ. 21 ದಿನಗಳ ಕಾಲ ನೀವು ಈ ಮಂತ್ರವನ್ನು ಬರಿತೀವಿ ಅಂದರೂ ಕೂಡ ಅಮೋಘವಾಗಿರತಕ್ಕಂತಹ ಧನಾಕರ್ಷಣೆ ಪ್ರೀತಿಯ ಬಂತು.
ಸೊ ಮನೇಲಿರುವಂಥ ವಸ್ತುಗಳಂದರೆ ಆ 7 ದಿನಗಳು ನಾವು ಏನು ಮಾಡಬೇಕು ಅದನ್ನು ನೀವು ಹೇಳ್ಕೊಟ್ರಿ. ಇನ್ನು ವಿಶೇಷವಾಗಿ ಹೆಣ್ಮಕ್ಳು ಕಣ್ಣಲ್ಲಿ ನೀರು ಹಾಕ್ಬಾರ್ದು, ಇದನ್ನು ಕೂಡ ತಿಳ್ಕೊಂಡಿರ್ತೀವಿ. ಆದರೆ ಆ ದಿನ ಹಾಕಿದಾಗ ನಾವು ಮನೇನ ಅಟ್ರಾಕ್ಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ಮಹಾಲಕ್ಷ್ಮಿ ಮಂತ್ರವನ್ನು ಕೂಡ ಭಾಳ ಅದ್ಭುತವಾಗಿ ಹೇಳ್ಕೊಟ್ರಿ. ಅಂದರೆ ಆ ಒಂದು ಬೀಜ ಮಂತ್ರ ಅಂತಲೇ ಹೇಳ್ಬೋದು. ತುಂಬ ಸಿಂಪಲ್, ಎಲ್ಲರೂ ಕೂಡ ಹೇಳುವಂಥದ್ದು. ಹೇಳೋದ್ರ ಜೊತೆಯಲ್ಲಿ ಬರೆಯೋದ್ರಿಂದ ಕೂಡ ಅದೃಷ್ಟವನ್ನು ಕಾಣ್ತೀವಿ, ಮಣಿನ ಅಟ್ರಾಕ್ಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರುಗಳೇ, ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ಹೆಚ್ಚೇನು ನೀವು ಹಣ ಖರ್ಚು ಮಾಡುವಂಥದ್ದಿಲ್ಲ. ಯಾವ ದಿನ ಯಾವೆಲ್ಲ ತಪ್ಪುಗಳನ್ನು ನೀವು ಮಾಡಬಾರ್ದು ಅಂತ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಇವೆಲ್ಲವನ್ನು ಕೂಡ ಅವಾಯ್ಡ್ ಮಾಡಿದ್ರೆ ಖಂಡಿತವಾಗ್ಲೂ ನೀವು ಕೂಡ ಮನಿನ ಅಟ್ರಾಕ್ಟ್ ಮಾಡ್ತೀರಾ ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.